ಧಿಕ್ಕಾರ ಧಿಕ್ಕಾರ ಬೆಳೆಗಾರರನ್ನು ಬೀದಿಗೆ ತಳ್ಳುವ ಸರ್ಕಾರಗಳಿಗೆ ಧಿಕ್ಕಾರ ಹೀಗೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೆದ್ದಾರಿಯಲ್ಲಿ ಮಾವಿನ ಹಣ್ಣನ್ನ ಸುರಿದು ಪ್ರತಿಭಟನೆ ಮಾಡುತ್ತಿರುವ ಮಾವು ಬೆಳೆಗಾರರು, ಮತ್ತೊಂದೆಡೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು, ಇನ್ನೊಂದೆಡೆ ಹೆದ್ದಾರಿ ತಡೆಯಿಂದಾಗಿ ಸಾಲುಗಟ್ಟಿ ನಿಂತಿರುವ ವಾಹನಗಳು. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಕೋಲಾರದಲ್ಲಿ. ಹೌದು, ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ಮಾವು ಬೆಳೆಗಾರರ ಹೋರಾಟ 22 ದಿನಗಳು ಕಳೆದಿದೆ. ಆದರೆ ಸರ್ಕಾರ ಮಾತ್ರ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಮಾವು ಬೆಳೆಗಾರರು ರಸ್ತೆಗೆ ಇಳಿದಿದ್ದರು. ಕೋಲಾರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 75ರ ಕೊಂಡರಾಜನಹಳ್ಳಿ ಬಳಿ ಮಾವು ಸುರಿದು ಪ್ರತಿಭಟನೆ ನಡೆಸಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಮಾವಿನ ಹಣ್ಣು ತಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುರಿದು ಪ್ರತಿಭಟನೆ ಮಾಡಿದ ಮಾವು ಬೆಳೆಗಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಾವು ಬೆಳೆಗಾರರ ಹೋರಾಟದ ಭಾಗವಾಗಿ ಇವತ್ತು ಕೋಲಾರ NH75 ಏನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ನಿರಂತರವಾಗಿ 25 ದಿನಗಳಿಂದ ಹೋರಾಟಗಳನ್ನು ಮಾಡ್ತಾ ಬಂದರೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿಲ್ಲ. ಕೇಂದ್ರ ಸರ್ಕಾರದಿಂದ ಸುಮಾರು 50 ಕೋಟಿ ರೂಗಳ ಹಣ ಬಿಡುಗಡೆಯಾಗಿದ್ದರೂ ರಾಜ್ಯ ಸರ್ಕಾರ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೆ ಮೀನಾವಿಷಯ ಎಣಿಸ್ತಾ ಇದೆ. ಇದರಲ್ಲಿ ಯಾಕೆ ಮಾವು ಬೆಳೆಗಾರರನ್ನು ಈ ರೀತಿ ನಿರಾಶಾದಾಯಕವಾಗಿ ಈ ರೀತಿ ನಿರುತ್ಸಾಹದಿಂದ ನೋಡ್ತಾ ಇದ್ದಾರೆ ಈ ಸರ್ಕಾರ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಮಾವಿನಕಾಯಿಗಳು ಮರಗಳಲ್ಲೇ ಕೊಳೆತು ನಾರ್ತಾ ಇದೆ. ರೈತರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಾವಿಗೆ ಬೆಂಬಲ ಬೆಲೆ ಕೊಡ್ತಾರೆ, ಆನಂತರ ಮಾವಿನಕಾಯಿಯನ್ನು ಕೊಯ್ಲು ಮಾಡೋಣ ಅಂತೇಳಿ ಕಾದು ಕುಳಿತಿದ್ದಾರೆ. ಆದರೆ ಸರ್ಕಾರ ಮೀನಾವಿಷಯ ಎಣಿಸ್ತಾ ಇದೆ. ಕಾಯಿಗಳೆಲ್ಲ ಉದುರೋದ ಮೇಲೆ ಬೆಂಬಲ ಬೆಲೆ ಕೊಡಬೇಕು ಅಂತನಾ, ಅಥವಾ ರೈತರ ಮಾವು ಬೆಳೆಗಾರರು ಸತ್ತೋದ ಮೇಲೆ ಅವರ ಶವಗಳ ಮೇಲೆ ಮರಣ ಶಾಸನವನ್ನು ಬರೀಬೇಕು ಅಂತೇಳಿ ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾವು ಬೆಳೆಗಾರರನ್ನು ಅಷ್ಟು ಲಘುವಾಗಿ ಕಾಣಬೇಡಿ. ಮಾವು ಬೆಳೆಗಾರರನ್ನು ಅಷ್ಟು ಲಘುವಾಗಿ ಕಾಣಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಇದಕ್ಕೆ ಪ್ರತಿರೋಧವಾಗಿ ಉತ್ತರ ಕೊಡುವಂಥ ಕಾಲ ಸನ್ನಿಹಿತ. ಉಗ್ರ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ. ನಾಳೆಯಿಂದಲೇ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದನ್ನು ತಡೀಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ನಾವು ಬೆಳೆದಂತಹ ಇಲ್ಲಿ ಕೊಳೆತು ನಾರ್ತಾ ಇತ್ತು ಅನ್ನೋಂಥ ಮಾವಿನಕಾಯಿಗಳನ್ನು ತಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸುರಿತೀವಿ. ಇದು ಎಚ್ಚರಿಕೆ. ಈ ದಿನ ನಾವು ಏನು ಇವತ್ತು ಶ್ರೀನಿವಾಸಪುರದಲ್ಲಿ ಬಂದಾಯಿತು, ಶ್ರೀನಿವಾಸಪುರದಲ್ಲಿ ಮಾವುಕಾಯಿಯನ್ನು ರಸ್ತೆಗೆ ಸುರಿದಿದ್ದಾಯಿತು. ಇವತ್ತು ಕೋಲಾರ NH75 ರಸ್ತೆಯಲ್ಲಿ ಸುರಿತಾ ಇದ್ದೀವಿ. ನಾಳೆ ಬೆಂಗಳೂರಲ್ಲಿ ಮಾವಿನಕಾಯಿ ಸುರಿತೀವಿ. ನಾಳೆಯಿಂದನೇ ಈ ಒಂದು ನಮ್ಮ ಉಗ್ರ ರೀತಿಯ ಹೋರಾಟ ಪ್ರಾರಂಭವಾಗುತ್ತೆ. ಇನ್ನು ಮಾವಿಗೆ ಕೇಂದ್ರ ಸರ್ಕಾರದ ವತಿಯಿಂದ 50 ಕೋಟಿ ರು ಬೆಂಬಲ ಬೆಲೆ ಅನುದಾನ ಬಿಡುಗಡೆ ಮಾಡಿದ್ರೂ ಸಹ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ರೈತರಿಗೆ ನೀಡುವಲ್ಲಿ ಮೀನಾಮೇಷ ಎಣಿಸುತ್ತಿದೆ. ರೈತರು ತಾವು ಬೆಳೆದ ಮಾವಿನ ಹಣ್ಣನ್ನ ನೆರೆಯ ರಾಜ್ಯಗಳಾದ ಆಂಧ್ರ, ತಮಿಳುನಾಡಿನಲ್ಲೂ ಮಾರಾಟ ಮಾಡಲಾಗದ ಸ್ಥಿತಿ ಇದೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಮಾವು ಸಂಸ್ಕರಣಾ ಘಟಕಗಳು ತೋತಾಪುರಿ ಮಾವಿನ ಹಣ್ಣನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಾವು ಬೆಳೆಗಾರರು ಇಷ್ಟೊಂದು ಸಂಕಷ್ಟ ಅನುಭವಿಸುವ ಸ್ಥಿತಿ ಎದುರಾಗಿದೆ. ಆದರೂ ಸರ್ಕಾರ ಮಾತ್ರ ಗಮನ ಹರಿಸುತ್ತಿಲ್ಲ. ಕೂಡಲೇ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅನ್ನೋದು ಪ್ರತಿಭಟನಾಕಾರರ ಒತ್ತಾಯವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆಗೆ ಒಂದು ವಿಶಿಷ್ಟತೆ ಇದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಮತ್ತು ಇತರೆ ಹಣ್ಣುಗಳನ್ನು ಬೆಳೀತಕ್ಕಂಥ ಪ್ರದೇಶದಲ್ಲಿ 1ನೇ ಸ್ಥಾನದಲ್ಲಿದೆ. ಹಾಗಾಗಿನೇ ಇಲ್ಲಿ ಪ್ರಪಂಚ ಪ್ರಸಿದ್ಧ ಮಾರ್ಕೆಟ್ ಶ್ರೀನಿವಾಸಪುರ ಇದೆ. ಬಹುಶಃ ಮಾವಿನ ಮಾರುಕಟ್ಟೆಯ ಇತಿಹಾಸದಲ್ಲಿ ಎಂದೂ ಕೇಳದಂತಹ ಇವತ್ತಿನ ಬೆಲೆ ಕುಸಿತ ಕಂಡಿದೆ.
10,000 12,000 ಹೋಗ್ತಾ ಇದ್ದಂಥ ಮಾವು ದಿಢೀರ್ನೆ 5,000 6,000ಕ್ಕೆ ಬಂತು. ಈಗ 2,000-3,000ಕ್ಕೆ ನಿಂತಿದೆ. ಬಂದಂಥ ಕಾಯನ್ನು ಹೊರಗಡೆ ಹಾಕಲಿಕ್ಕೂ ಕೂಡ ಇವತ್ತು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೈಗಾರಿಕೆಗಳಲ್ಲಿ ಅಲ್ಲೂ ಕೂಡ ನಮ್ಮ ಕಾಯನ್ನು ಇವತ್ತು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಕಾಯಿ ಇಲ್ಲೇ ಕೊಳಿತಾ ಇದೆ. ಒಂದು ಕಡೆ ಮಂಡಿಗಳು ತಂದಿದ್ದು ಅಲ್ಲೇ ಕೊಳಿತಾ ಇದೆ, ಇನ್ನೊಂದು ಕಡೆ ಮರಗಳಲ್ಲಿ ಕೊಳಿತಾ ಇದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಳೆದ 20 ದಿನಗಳಿಂದ ನಿರಂತರ ಮಾವು ಬೆಳೆಗಾರರು, ಈ ಭಾಗದ ಮಾವು ಬೆಳೆಗಾರರು ಸರ್ಕಾರದ ಮೇಲೆ ಪರಿಪರಿಯಾಗಿ ವಿನಂತಿ ಮಾಡಿ ಹೋರಾಟಗಳು ಮಾಡಿದ್ರು ಕೂಡ ಈ ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರದ ಈ ಜಿಲ್ಲಾ ಉಸ್ತುವಾರಿಗಳಿರ್ಬೋದು, ನಮ್ಮ ಈ ಭಾಗದ ಶಾಸಕರುಗಳಿರ್ಬೋದು, ಇವ್ರಿಗೆ ಯಾರಿಗೂ ಕೂಡ ಈ ರೈತರ ಕೂಗು ಇವತ್ತು ಕೇಳಲಿಲ್ಲ. ಕೇವಲ ಜಿಲ್ಲೆಯ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳ ಮೇಲೇ ಇವರು ಕಣ್ಣನ್ನು ಇಟ್ಟುಕೊಂಡು ಯಾರೋ ಮೂರನೇ ಇವತ್ತು ಕಾರ್ಯಕರ್ತರು ನಿಲ್ಲಬೇಕಾಗಿರ್ತಕ್ಕಂಥ ಚುನಾವಣೆಗಳನ್ನು ಇವರೇ ನೇರವಾಗಿ ಅಭ್ಯರ್ಥಿಗಳಾಗಿ ಇವತ್ತು ಈ ಜಿಲ್ಲೆಯ ಸಮಸ್ಯೆಗಳನ್ನು ಇವತ್ತು ಮರೆತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಜಿಲ್ಲಾ ಮಾವು ಬೆಳೆಗಾರ ಸಂಘ ಮತ್ತು ಇಲ್ಲಿನ ರೈತ ಸಂಘಟನೆಗಳು ಇವತ್ತು ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದೀವಿ. ಒಟ್ಟಾರೆ ಮಾವು ಬೆಳೆಗಾರರ ವರ್ಷದ ಕೂಲಿಗೆ ಕೊಡಲಿ ಪೆಟ್ಟು ಬಿದ್ದಿದ್ದು, ಸರ್ಕಾರ ಮಾತ್ರ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸದೆ ಮೀನಾಮೇಷ ಎಣಿಸುತ್ತಿದ್ದು, ಕೂಡಲೇ ಸರ್ಕಾರ ಮಾವಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡದೆ ಹೋದ್ರೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗಬೇಕಾಗುತ್ತದೆ ಅನ್ನೋದು ಮಾವು ಬೆಳೆಗಾರರ ಮಾತಾಗಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.